ಮಾರ್ಗದರ್ಶನ, ಅಪ್ಪನ ಮಾರ್ಗದರ್ಶನ ಅನುಭವ, ಗುರುಗಳ ಜ್ಞಾನ ಜೊತೆಗೆ ಪರಿಸರ ಮತ್ತು ಸುತ್ತಲಿನ ಜನ ಇವರೇನಿದ್ದಾರಲ್ಲ ಇವರ ಅನುಭವ ನಮ್ಗೆ ಅವಶ್ಯ ಅದ. ಅದಕ್ಕೆ ಸರಸ್ವತಿ ಒಳಗ ಪುಸ್ತಕ ಯಾಕೆ ಕೊಡ್ತಾರೆ, ನಾವು ಹುಟ್ಟೋಕ್ಕಿಂತ ಮೊದಲು ಅನೇಕ ಪಂಡಿತರು ತಮ್ಮ ಜ್ಞಾನವನ್ನು ಪುಸ್ತಕದಲ್ಲಿ ಬರೆದು ಹೋಗ್ಯಾರ. ಓದ್ರಿ, ಓದಿದ ಮೇಲೆ ಮನನ ಮಾಡ್ಕೊಳ್ರಿ, ಮನನ ಮಾಡ್ಕೊಂಡ್ರೆ ಹೊಸ ಹೊಸ ವಿಚಾರ ಬರ್ತಾವ, ಒಳ್ಳೇದನ್ನ ಜನರಿಗೆ ಹೇಳ್ರಿ. ಅದಕ್ಕೆ ಔಷಧ ಮೇಲೆ ಪ್ಯೂರಿಟಿ ನೋಡ್ರಿ. ಹಾಗಾದ್ರೆ ಇದು ಹೇಳ್ಬೇಕಾರ ವೀಣೆ 4 ರೀತಿಯಿಂದ ಭಾಷೆ ಮುಖಾಂತರ ಹೇಳ್ರಿ, ತಿಳಿಲಿಲ್ಲ ಅಭಿನಯದ ಮುಖಾಂತರ ಹೇಳ್ರಿ, ತಿಳಿಲಿಲ್ಲ ಸಂಗೀತದ ಮುಖಾಂತರ ಭಾವನಾ ಪ್ರಧಾನವಾಗಿ ಹೇಳ್ರಿ, ಅದು ತಿಳಿಲಿಲ್ಲ ಚಿತ್ರದ ಮುಖಾಂತರ ಹೇಳ್ರಿ. 4 ರೀತಿಯಿಂದ ನಾವು ಎಜುಕೇಶನ್ ಕೊಡ್ಬೇಕಾಗೈತಿ. ಅದಕ್ಕೆ ವೀಣೆ ತಿಳ್ಕೊಡಕ. ಮತ್ತೆ ಹೆಣ್ಮಗಳನ್ನ ಯಾಕೆ ತೋರಿಸಿದ್ರಿ? ಗಂಡ್ಮಕ್ಳನ್ನ ತೋರಿಸ್ಬೇಕಿತ್ತೆ. ಜನ್ಮ ಕೊಡ್ಬೇಕಾದ್ರೆ ತಾಯಿ ಕೇಳ್ತಾಳ, ಭೂಮಿ ಮೇಲೆ ಯಾವ ಶಕ್ತಿ ಅವಶ್ಯಕತೆ ಅಂತ ಹೇಳಿ ಜನ್ಮ ಕೊಡ್ತೀನಿ ಅಂತ ಕೇಳಿದಾಗ ದೇವ್ರು ಹೇಳ್ತಾನ, ಬರೀ ಜನ್ಮ ಕೊಟ್ಟರೆ ನಡೆಯಂಗಿಲ್ಲ, ಪಾಲನೆ ಪೋಷಣೆ ಮಾಡ್ಲಿಕ್ಕೆ ತಯಾರಿದ್ದೇನೆ. ಎಸ್ ಅಂತ ತಂದೆ ತಾಯಿ ಯಾವಾಗ ಹೋಗ್ತಾರೋ ಆವಾಗ ಮಾತ್ರ ಜನ್ಮ ದೇವ್ರು ತಗೊಳ್ತಾನ. 3 ತಿಂಗಳು ಆದ್ಮೇಲೆ ಮೊಟ್ಟಮೊದಲು ಕೇಳೋ ಸೌಂಡ್. ಅದಕ್ಕೆ 3 ವರ್ಷದ 3 ತಿಂಗಳ ಗರ್ಭಿಣಿ ಅಂತಂದ್ರೆ ಮನೆಯೊಳಗೆ ಜೋರು ಮಾತಾಡಬೇಡ್ರಿ, ಹೊಡೆದಾಡಬೇಡ್ರಿ ಅಂತ ಸಾಯಂಕಾಲ ಪೂಜೆ ಮತ್ತೊಂದು ಸೌಮ್ಯ ರೀತಿಯಿಂದ ಮಾತಾಡ್ರಿ. ಯಾಕೆ 3 ತಿಂಗಳಿಗೆ ನಾವು ಕೇಳಕ್ಕೆ ಕಲ್ತಿರ್ತೀವಿ. ಅದು ಇವತ್ತೇನಾಗೈತೆ, ಇರೋರು ಇಬ್ರೆ ಯಾಕೆ ಟೈಮ್ ಕಳಿಬೇಕು, ಟಿವಿ ಹಚ್ಚ ಅಲ್ಲಿ ಬರೋ ಹಾಡ 3 ತಿಂಗಳಿಂದ ಚಾಲುವಾಗ್ಬಿಟ್ಟೈತಿದೆ. ಹಿಂಗಾಗಿ ಸಂಗೀತ ಹಿಂಗಿದ್ದಿಲ್ಲ ಇಲ್ಲ, ಹೆಂಗ್ ಬೇಕಂತ ಓದಬೇಕು, ಹೆಂಗ್ ಬೇಕಂತ ಕುಡಿಬೇಕು. 5 ತಿಂಗಳದವ್ರಾಗ ಗರ್ಭದೊಳಗಿರ್ಬೇಕಾದ್ರೆ ಎಲ್ಲ ತಿಳಿತೈತೆ. ಆವಾಗ ನಮ್ಮ ಮಗು ಏನು ನೋಡ್ಕಲ್ಲ, ಅಯ್ಯೋ ರುಂಡಾನೆ ಕಟ್ ಮಾಡಿದ, ಅಯ್ಯೋ ಕಾಲ ಗೊತ್ತು, ಅಯ್ಯೋ ಆಕ್ಸಿಡೆಂಟ್, ಅಯ್ಯೋ ಇದೇನೈತಲ್ಲ. ಇದು ಇಷ್ಟು ಮಗುವಿನ ಬ್ರೈನ್ ಒಳಗೆ ಹೋಗ್ತು ಅಂದ್ರೆ 10 ವರ್ಷ ನಿಂಗೆ ಹೆಂಗೆ ತಯಾರಾಗ್ತದೆ, ಓನಿಗೆ ಒಂದು ಎಷ್ಟು ಪ್ರಾಪರ್ಟಿ ಬರ್ತೈತಿ, 10 ಯಾಕೆ ಬರಬಾರ್ದು, ನಾನು ಲವ್ ಆ್ಯಂಡ್ ನಾನು ಲವ್ ಯಾಕೆ ಮಾಡ್ಬೇಕು, ಏನು ತಪ್ಪೈತೆ, ಯಾಕೆ ಅಷ್ಟು ಹೊಂಟೇನೆ ಅಂದ್ರೆ ನಮಗೆ 5 ತಿಂಗಳೊಳಗೆ ಏನು ಹೇಳಬೇಕಂತ ಹೇಳಿಲ್ಲ. ಪಕ್ಕದ ಮನೆಯವ್ರು ನಮಗೆ ಎದ್ಕೊಂಡು ಆಟ ಆಡ್ತಾರೆ, ಜಾತ್ರೆಗೆ ಹೋಗಿ ನಮ್ಗೆ ಆಟ ಸಾಮಾನ ತಂದು ಕೊಡ್ತಾರೆ. ಇಲ್ಲ ಇಲ್ಲ ಮೊಬೈಲ್ ಹಿಡ್ಕೊಂಡು ಕೂತ್ರಿ ಅಂದ್ರೆ ಯಾರು ಬಂದಂತೀರಿ, ನೀವು ನೋಡೋದ